ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ಬರುವ ಕತೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಧಾರವಾಡದ ಸಣ್ಣ ಪಟ್ಟಣದಲ್ಲಿರುವ ರವಿಯ ಮನೆ ನಿಜಕ್ಕೂ ಹೆಸರಿಗೆ ತಕ್ಕಂತಿತ್ತು. ರವಿ ನಗರದ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಮನೆಯಲ್ಲಿ ವೃದ್ಧ ತಂದೆ ಶಂಕರಪ್ಪ, ತಾಯಿ ಪಾರ್ವತಮ್ಮ, ಸಂಪೂರ್ಣ ಮನೆಯನ್ನು ನಿಭಾಯಿಸುತ್ತಿದ್ದ ಹೆಂಡತಿ ಸುಮಾ ಮತ್ತು 8 ವರ್ಷದ ಮಗ ವಿನಯ್ ಹಾಗೂ 5 ವರ್ಷದ ಮಗಳು ಸಾನ್ವಿ ಇರುತ್ತಿದ್ದರು. ಸಂಜೆ ರವಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಂತೆ ಮಕ್ಕಳು ಅಪ್ಪ ಬಂದ್ರು ಎಂದು ಓಡಿ ಬಂದು ತಪ್ಪಿಕೊಳ್ಳುತ್ತಿದ್ದರು. ಸುಮಾ ಕಾಫಿ ಲೋಟದೊಂದಿಗೆ ನಗು ನಗುತ್ತಾ ಸ್ವಾಗತಿಸುತ್ತಿದ್ದಳು. ಶಂಕರಪ್ಪನವರು ರವಿಯ ಜೊತೆ ದಿನದ ಆಗು ಹೋಗುಗಳ ಬಗ್ಗೆ ಚರ್ಚಿಸುತ್ತಿದ್ದರೆ ಪಾರ್ವತಮ್ಮ ಮೊಮ್ಮಕ್ಕಳಿಗೆ ಕತೆ ಹೇಳುತ್ತಿದ್ದರು. ಆ ಮನೆಯಲ್ಲಿ ಪ್ರೀತಿ ಇತ್ತು, ಗೌರವವಿತ್ತು. ಆದರೆ ಸುಖಕ್ಕೆ ದೃಷ್ಟಿ ಬಿದ್ದಂತೆ ಮಾಯಾ ಎಂಬ ಬಿರುಗಾಳಿ ಪ್ರವೇಶಿಸಿತು. ಮಾಯಾ ರವಿಯ ಕಂಪನಿಗೆ ಹೊಸದಾಗಿ ಕೆಲಸಕ್ಕೆ ಸೇರಿದ್ದಳು. ಹೆಸರಿಗೆ ತಕ್ಕಂತೆ ಮಾಯಾವಿ. ಅವಳ ಆಕರ್ಷಕ ನೋಟ, ಆಡಂಬರದ ಮಾತುಗಳು ಮತ್ತು ಮೇಲ್ಮಟ್ಟದ ಜೀವನ ಶೈಲಿ ರವಿಯನ್ನ ಸೆಳೆಯಿತು. ರವಿಯ ಸರಳ ಜೀವನ ಅವಳಿಗೆ ಹಾಸ್ಯವಾಗಿ ಕಾಣುತ್ತಿತ್ತು. ದಿನ ಕಳೆದಂತೆ ರವಿ ಮಾಯಾಳ ಮಾತುಗಳಿಗೆ ಮರುಳಾದನು. ಒಂದು ದಿನ ಆಫೀಸ್ ಮುಗಿಸಿ ಮಾಯಾಳೊಂದಿಗೆ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಮಾಯಾ ಅಂದಳು, ರವಿ, ನೀನು ಇಷ್ಟೊಂದು ಸಂಪಾದನೆ ಮಾಡ್ತೀಯ, ಆದರೆ ನಿನ್ನ ಲೈಫ್ ಸ್ಟೈಲ್ ನೋಡು, ಎಷ್ಟು ಬೋರಿಂಗ್ ಆಗಿದೆ. ಆ ಹಳೆ ಕಾಲದ ಅಪ್ಪ ಅಮ್ಮ, ಸದಾ ಸಂಪ್ರದಾಯ ಅನ್ನೋ ಹೆಂಡತಿ, ಇವರ ಮಧ್ಯೆ ನೀನು ನಿನ್ನ ಲೈಫ್ ಎಂಜಾಯ್ ಮಾಡ್ತಾನೇ ಇಲ್ಲ. ರವಿಗೆ ಮೊದಮೊದಲು ಇದು ಸರಿ ಎನಿಸದಿದ್ದರೂ ಪದೇ ಪದೇ ಅವಳು ಇದನ್ನೇ ಹೇಳಿದಾಗ ಅವನಿಗೆ ತನ್ನ ಸಂಸಾರವೇ ಒಂದು ಹೊರೆ ಎಂದು ಎನಿಸಲು ಆರಂಭಿಸಿತು. ಸುಮಾಳ ಮುಡಿಯ ಮೇಲಿರುವ ಮಲ್ಲಿಗೆ ಹೂವಿಗಿಂತ ಮಾಯಾಳು ಹಚ್ಚುವ ಫ್ರೆಂಚ್ ಪರ್ಫ್ಯೂಮ್ ಅವನಿಗೆ ಶ್ರೇಷ್ಠವಾಗಿ ಕಂಡಿತು. ರವಿಯ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಕಂಡ ಸುಮಾ ಆತಂಕಗೊಂಡಳು. ರವಿ ಈಗ ತಡವಾಗಿ ಮನೆಗೆ ಬರತೊಡಗಿದ್ದ. ಕೇಳಿದರೆ ಸಿಡಿಮಿಡಿಗೊಳ್ಳುತ್ತಿದ್ದ. ಒಂದು ದಿನ ಊಟದ ಮೇಜಿನ ಬಳಿ ಶಂಕರಪ್ಪನವರು ಕೇಳಿದರು, ಏನಪ್ಪ ರವಿ, ಇತ್ತೀಚೆಗೆ ಆಫೀಸ್ ಕೆಲಸ ಜಾಸ್ತಿ ಇದೆಯಾ? ಮುಖ ಯಾಕೋ ಬಾಡಿದೆ? ರವಿ ತಟ್ಟೆಯನ್ನ ಪಕ್ಕಕ್ಕೆ ತಳ್ಳಿ ಕಿರುಚಿದ. ನಿಮಗೆ ಅದು ಬೇಕಿಲ್ಲದ ವಿಷಯ. ತಿಂದು ಸುಮ್ಮನೆ ಕೂರೋದು ಬಿಟ್ಟು ನನ್ನನ್ನು ವಿಚಾರಿಸಲು ಬರಬೇಡಿ. ನನಗೆ ನಿಮ್ಮ ಹಿತವಚನಗಳ ಅವಶ್ಯಕತೆ ಇಲ್ಲ. ರವಿಯ ಈ ಮಾತು ಕೇಳಿ ಮನೆಯವರೆಲ್ಲ ಸ್ತಬ್ಧರಾದರು. ಸುಮಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ರವಿ ತನ್ನ ಪ್ರೀತಿಯ ಹೆಂಡತಿಯನ್ನು ಹಳ್ಳಿಗೂಗು, ಪ್ಯಾಷನ್ ಇಲ್ಲದವಳು ಎಂದು ಹೀಯಾಳಿಸತೊಡಗಿದ. ಮಾಯಾ ಅವನ ಕಿವಿಯಲ್ಲಿ ವಿಷ ತುಂಬುತ್ತಿದ್ದಳು. ನಿನ್ನ ಆಸ್ತಿ, ನಿನ್ನ ದುಡಿಮೆ ಎಲ್ಲವೂ ನಿನ್ನದಾಗಬೇಕು. ಈ ಹಳೆ ತಲೆಮಾರಿನವರನ್ನ ಇಟ್ಟುಕೊಂಡು ನೀನು ಮುಂದೆ ಬರಲು ಸಾಧ್ಯವಿಲ್ಲ. ಮಾಯಾಳ ತಂತ್ರದಂತೆ ರವಿ ಒಂದು ದಿನ ತನ್ನ ತಂದೆಯ ಬಳಿ ಹೋಗಿ ನಾಟಕವಾಡಿದ. ಅಪ್ಪ, ಆಫೀಸ್ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗಬೇಕಾದ್ರೆ ನನ್ನ ಹೆಸರಿನಲ್ಲಿ ಆಸ್ತಿ ಇರಬೇಕು ಅಂತಿದ್ದಾರೆ. ದಯವಿಟ್ಟು ಈ ಮನೆಯನ್ನ ಮತ್ತು ಜಮೀನನ್ನ ನನ್ನ ಹೆಸರಿಗೆ ಮಾಡಿಕೊಡಿ ಎಂದು ನಂಬಿಸಿದ. ಮಗನನ್ನ ಅತಿಯಾಗಿ ನಂಬಿದ ಶಂಕರಪ್ಪನವರು ಮರು ಮಾತನಾಡದೆ ಸಹಿ ಹಾಕಿದ್ರು. ಆಸ್ತಿ ಕೈಗೆ ಬರುತ್ತಿದ್ದಂತೆ ರವಿಯ ಅಸಲಿ ರೂಪ ಹೊರಬಂತು. ಒಂದು ಭಾನುವಾರ ಬೆಳಿಗ್ಗೆ ಮಾಯಾ ರವಿಯ ಮನೆಗೆ ಬಂದಿದ್ದಳು. ಅವಳನ್ನು ನೋಡಿ ಸುಮಾ ದಂಗಾದಳು. ರವಿ ಗಟ್ಟಿಯಾಗಿ ಘೋಷಿಸಿದ, ಇವಳೆ ಮಾಯಾ, ಇನ್ಮುಂದೆ ಇವಳೆ ಈ ಮನೆಯ ಒಡತಿ. ಸುಮಾ, ನೀನು ಮತ್ತು ನಿನ್ನ ಮಕ್ಕಳು, ಅಪ್ಪ ಅಮ್ಮ ಇವತ್ತೇ ಈ ಮನೆಯಿಂದ ಹೊರಬೀಳಬೇಕು. ಶಂಕರಪ್ಪನವರು ನಡುಗುವ ಧ್ವನಿಯಲ್ಲಿ ಕೇಳಿದರು, ಏನಪ್ಪ ಇದು? ನಿನ್ನ ಹೆತ್ತವರನ್ನು, ನಿನ್ನನ್ನೇ ನಂಬಿದ ಹೆಂಡತಿಯನ್ನ ಬೀದಿಗೆ ತಳ್ತೀಯ? ರವಿಯ ಕಣ್ಣಲ್ಲಿ ಕಿಂಚಿತ್ತೂ ದಯೆ ಇರಲಿಲ್ಲ. ಹೌದು, ನನಗೆ ನಿಮ್ಮ ಕಾಟ ಸಾಕು. ಈ ಮನೆ ನನ್ನದು. ಇಲ್ಲಿ ಇರಬೇಕಾದವರು ಮಾಯಾ ಮತ್ತು ನಾನು ಮಾತ್ರ. ನೀವೆಲ್ಲ ಹೊರಡಿ. ಸುಮಾ ತನ್ನ ಮಕ್ಕಳನ್ನ ಅಪ್ಪಿಕೊಂಡು ರವಿಯ ಕಾಲು ಹಿಡಿದು ಬೇಡಿದಳು, ರೀ, ನನಗೇನು ಬೇಡ. ಈ ಮಕ್ಕಳಿಗೆ ತಂದೆ ಬೇಕು. ನಿಮ್ಮ ಅಪ್ಪ ಅಮ್ಮ ಈ ವಯಸ್ಸಿನಲ್ಲಿ ಎಲ್ಲಿಗೆ ಹೋಗ್ತಾರೆ? ದಯವಿಟ್ಟು ಇಷ್ಟು ಕ್ರೂರಿಯಾಗಬೇಡಿ. ರವಿಯ ಬದಲಿಗೆ ಮಾಯಾ ಉತ್ತರಿಸಿದಳು, ನೋಡು ಸುಮಾ, ನಿನಗೆ ಮಾನ ಮರ್ಯಾದೆ ಇದ್ದರೆ ಈಗಲೇ ಇಲ್ಲಿಂದ ಹೊರಟು ಹೋಗು. ರವಿ ಈಗ ನನ್ನವನು. ರವಿ ಅವರೆಲ್ಲರ ಕೈ ಹಿಡಿದು ಮನೆಯಿಂದ ಆಚೆ ತಳ್ಳಿದನು. ಬೀಗ ಹಾಕಿ ಒಳಗೆ ಹೋದನು. ಶಂಕರಪ್ಪ ಮತ್ತು ಪಾರ್ವತಮ್ಮ ಕಣ್ಣೀರು ಹಾಕುತ್ತಾ ಬೀದಿಯಲ್ಲಿ ಕುಳಿತರು. ಮಕ್ಕಳು ಹಸಿವಾಗುತ್ತಿದೆ ಅಮ್ಮ ಎಂದು ಅಳುತ್ತಿದ್ದರು. ಸುಮಾ ಅಕ್ಷರಶಃ ದಿಕ್ಕೆಟ್ಟು ಹೋಗಿದ್ದಳು. ತಾನು ದೇವರೆಂದು ನಂಬಿದ ಗಂಡ ಕ್ಷಣಿಕ ಸುಖಕ್ಕಾಗಿ ಬಂದ ಹೆಣ್ಣಿನ ಮಾತು ಕೇಳಿ ತನ್ನವರನ್ನೇ ಬೀದಿಗೆ ಹಾಕಿದ್ದ. ಸುಮಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತಳು. ತನ್ನ ಹಸಿದ ಮಕ್ಕಳ ಮುಖ ನೋಡಿ ನಿರ್ಧರಿಸಿದಳು, ಯಾರು ನನ್ನನ್ನು ಬೀದಿಗೆ ಹಾಕಿದ್ದಾರೋ ಅವರ ಮುಂದೆ ನಾನು ತಲೆ ಎತ್ತಿ ಬದುಕಿ ತೋರಿಸುತ್ತೇನೆ. ರವಿಯ ಸುಂದರ ಸಂಸಾರ ಚೂರಾಗಿತ್ತು. ಒಂದು ಸುಳ್ಳು ಆಕರ್ಷಣೆಗೆ ಬಲಿಯಾಗಿ ರವಿ ಸ್ವರ್ಗದಂತಿದ್ದ ಮನೆಯನ್ನ ನರಕವನ್ನಾಗಿ ಮಾಡಿದ್ದ. ಬೀದಿಯಲ್ಲಿ ನಿಂತ ಆ 5 ಜೀವಗಳ ಮುಂದೆ ಅನಿಶ್ಚಿತತೆಯ ಕತ್ತಲೆ ಇತ್ತು. ಆದರೆ ಸುಮಾಳ ಮನಸ್ಸಿನಲ್ಲಿ ಹೋರಾಟದ ಕಿಚ್ಚು ಹತ್ತಿಕೊಂಡಿತ್ತು. ರವಿ ಮನೆಯ ಬಾಗಿಲು ಹಾಕಿಕೊಂಡಾಗ ಹೊರಗೆ ಕೇಳಿಸಿದ್ದು ಕೇವಲ ಬಿಕ್ಕಳಿಕೆಯ ಧ್ವನಿ ಮಾತ್ರ. ಅಂದು ಅಮಾವಾಸ್ಯೆಯ ಕತ್ತಲು ಆವರಿಸಿತ್ತು. ಕೈಯಲ್ಲಿ ಬಿಡಿಗಾಸಿಲ್ಲದೆ, ತಲೆಯ ಮೇಲೆ ಸೂರಿಲ್ಲದೆ,
ಸುಮಾ ತನ್ನ ವೃದ್ಧ ಅತ್ತೆ ಮಾವ ಮತ್ತು ಇಬ್ಬರು ಮಕ್ಕಳೊಂದಿಗೆ ರಸ್ತೆಯ ಬದಿಯಲ್ಲಿ ನಿಂತಿದ್ದಳು. ಮಗ ವಿನಯ್ ಕೇಳಿದ, ಅಮ್ಮ, ಅಪ್ಪ ಅಮ್ಮ ಯಾಕೆ ನಮ್ಮನ್ನ ಆಚೆ ಹಾಕಿದ್ರು? ನಮಗೆ ಇವತ್ತು ಊಟ ಇಲ್ವಾ? ಆ ಪುಟ್ಟ ಮಗುವಿನ ಪ್ರಶ್ನೆಗೆ ಸುಮಾಳ ಹತ್ತಿರ ಉತ್ತರವಿರಲಿಲ್ಲ. ಮೊದಲ ಕೆಲವು ದಿನಗಳು ನರಕ ಸದೃಶ್ಯವಾಗಿದ್ದವು. ಸುಮಾಳ ಹತ್ತಿರವಿದ್ದ ಅಲ್ಪ ಸ್ವಲ್ಪ ಒಡವೆಗಳನ್ನು ಮಾರಿ ಒಂದು ಹಳೆಯ ಗ್ಯಾರೇಜ್ನ ಪಕ್ಕದಲ್ಲಿ ಒಂದು ಸಣ್ಣ ಕೊಠಡಿಯನ್ನ ಬಾಡಿಗೆಗೆ ಪಡೆದಳು. ಶಂಕರಪ್ಪನವರು ಮಗ ಮಾಡಿದ ದ್ರೋಹಕ್ಕೆ ಮಾನಸಿಕವಾಗಿ ಕುಸಿದು ಹೋಗಿದ್ದರು. ನನ್ನ ಮಗನೇ ನನಗೆ ಹೀಗೆ ಮಾಡಿದ ಮೇಲೆ ಇನ್ನು ಬದುಕಿದ್ದು ಏನು ಪ್ರಯೋಜನ ಎಂದು ಹಲಬುತ್ತಿದ್ದರು. ಸುಮಾ ಅವರ ಕೈ ಹಿಡಿದು ಹೇಳಿದಳು, ಮಾವಯ್ಯ, ಅವನಿಗಾಗಿ ನೀವು ಕಣ್ಣೀರು ಹಾಕಬೇಡಿ. ಅವನು ತನ್ನ ಧರ್ಮ ಮರೆತಿದ್ದಾನೆ. ಆದರೆ ನಾನು ನಿಮ್ಮ ಮಗಳಾಗಿ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನನ್ನ ಮಕ್ಕಳಿಗಾಗಿ ನಾನು ಬದುಕಲೇಬೇಕು. ಸುಮಾ ಆರಂಭದಲ್ಲಿ ಬೇರೆಯವರ ಮನೆಗಳಲ್ಲಿ ಕಸಗುಡಿಸುವ, ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿದಳು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಾಫಿ ಪುಡಿ ಪ್ಯಾಕ್ ಮಾಡುವುದು, ನಂತರ ಮನೆ ಮನೆಗೆ ಹೋಗಿ ಸೊಪ್ಪು ಮಾರುವುದನ್ನು ಮಾಡಿದಳು. ಅವಳ ಈ ಕಷ್ಟವನ್ನು ನೋಡಿ ಪಾರ್ವತಮ್ಮನವರ ಕಣ್ಣುಗಳು ತೇವವಾಗುತ್ತಿದ್ದವು. ಒಂದು ದಿನ ಮಾರುಕಟ್ಟೆಯಲ್ಲಿ ಸೊಪ್ಪು ಮಾರುತ್ತಿದ್ದಾಗ ಅವಳಿಗೆ ಒಂದು ಆಲೋಚನೆ ಬಂದಿತು. ಅವಳು ರುಚಿಯಾಗಿ ಅಡುಗೆ ಮಾಡುತ್ತಿದ್ದಳು. ತಾನು ಯಾಕೆ ಸಣ್ಣದಾಗಿ ಏನನ್ನಾದರೂ ಆರಂಭಿಸಬಾರದು? ಹೀಗೆ ಯೋಚಿಸುತ್ತಾ ಒಂದು ಸಣ್ಣ ತಳ್ಳುಬಂಡಿಯಲ್ಲಿ ಮನೆ ಊಟ ಎಂಬ ಹೆಸರಿನಲ್ಲಿ ತಿಂಡಿ ಮಾಡಲು ಶುರು ಮಾಡಿದಳು. ಸುಮಾಳ ಕೈ ರುಚಿಗೆ ಇಡೀ ಏರಿಯಾ ಮರುಳಾಯಿತು. ಅವಳು ಬಡಿಸುವ ಪ್ರೀತಿ ಮತ್ತು ಶುಚಿಯಾದ ಆಹಾರ ಜನರನ್ನು ಸೆಳೆಯಿತು. ಸುಮಾ ಹಗಲು ಹೊತ್ತಿನಲ್ಲಿ ಅಡುಗೆ ಮಾಡಿದರೆ ರಾತ್ರಿ ಹೊತ್ತಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಳು. ತನ್ನ ನಿದ್ರೆಯನ್ನು ಮರೆತು ದುಡಿದಳು. ಕಾಲ ಉರುಳಿತು. ಸುಮಾಳ ಸಣ್ಣ ತಳ್ಳುಬಂಡಿ ಈಗ ಸುಮಾ ರೆಸಿಡೆನ್ಸಿ ಎಂಬ ದೊಡ್ಡ ಹೋಟೆಲ್ ಆಗಿ ಮಾರ್ಪಟ್ಟಿತು. ಅವಳ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಅವಳನ್ನು ಯಶಸ್ವಿ ಶಿಖರಕ್ಕೇರಿಸಿತು. ಮಗ ವಿನಯ್ ಈಗ ಇಂಜಿನಿಯರಿಂಗ್ ಓದುತ್ತಿದ್ದ. ಮಗಳು ಸಾನ್ವಿ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಳು. ತಂದೆ ಇಲ್ಲದ ಕೊರತೆ ಅವರಿಗೆ ಬಾರದಂತೆ ಸುಮಾ ನೋಡಿಕೊಂಡಿದ್ದಳು. ಶಂಕರಪ್ಪ ಮತ್ತು ಪಾರ್ವತಮ್ಮನವರಿಗೆ ಈಗ ಸುಮಾಳೆ ಪ್ರಾಣ. ಮಗನ ಮೇಲೆ ಇದ್ದ ಕೋಪ ಈಗ ಅಸಹ್ಯವಾಗಿ ಮಾರ್ಪಟ್ಟಿತು. ಅವರಿಗೆ ಸುಮಾ ಸೊಸೆಯಾಗಿ ಅಲ್ಲ, ಸಾಕ್ಷಾತ್ ಅನ್ನಪೂರ್ಣೆಯಾಗಿ ಕಂಡಳು. ತನ್ನ ಪಿತ್ತಾರ್ಜಿತ ಮನೆಯಿಂದ ರವಿ ತನ್ನನ್ನು ಹೊರಹಾಕಿದ ಮನೆಗಿಂತಲೂ ದೊಡ್ಡದಾದ ಸುಂದರವಾದ ಮನೆಯನ್ನ ಸುಮಾ ಕಟ್ಟಿಸಿದಳು. ಆ ಮನೆಗೆ ಮಾತ್ರ ಛಾಯಾ ಎಂದು ಹೆಸರಿಟ್ಟಳು. ಯಾರು ಒಂದು ಕಾಲದಲ್ಲಿ ಗಂಡ ಬಿಟ್ಟವಳು, ಇವಳ ಜೀವನ ಇಷ್ಟೇ ಎಂದು ಹೀಯಾಳಿಸಿದ್ದರೋ ಅದೇ ಜನರು ಈಗ ಸುಮಾಳ ಯಶಸ್ಸನ್ನು ನೋಡಿ ಬೆರಗಾದರು. ಸುಮಾ ಕೇವಲ ಹಣವನ್ನಷ್ಟೇ ಗಳಿಸಲಿಲ್ಲ, ತನ್ನ ವ್ಯಕ್ತಿತ್ವದಿಂದ ಅಪಾರ ಗೌರವವನ್ನು ಗಳಿಸಿದಳು. ಆದರೆ ಇಷ್ಟೆಲ್ಲ ಯಶಸ್ಸಿನ ನಡುವೆಯೂ ಸುಮಾಳ ಮನಸ್ಸಿನ ಮೂಲೆಯಲ್ಲಿ ಒಂದು ನೋವಿತ್ತು. ರವಿ ತನ್ನನ್ನು ಬಿಟ್ಟಿದ್ದಕ್ಕೆ ಅವಳಿಗೆ ಅಸಹ್ಯವಿತ್ತೇ ಹೊರತು ದ್ವೇಷವಿರಲಿಲ್ಲ. ಆದರೆ ಆತ ತನ್ನ ವೃದ್ಧ ಪೋಷಕರನ್ನು ಬೀದಿಗೆ ಹಾಕಿದ್ದನ್ನು ಅವಳು ಎಂದಿಗೂ ಕ್ಷಮಿಸಲು ಸಿದ್ಧವಿರಲಿಲ್ಲ. ಒಂದು ಸಂಜೆ ಬಾಲ್ಕನಿಯಲ್ಲಿ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಿದ್ದ ಶಂಕರಪ್ಪನವರು ಸುಮಾಳಿಗೆ ಹೇಳಿದರು, ಸುಮಾ, ಇವತ್ತು ನಾವು ಈ ಸುಖ ಅನುಭವಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನಿನ್ನ ಧೈರ್ಯ. ಆ ರವಿ, ಅವನು ಎಲ್ಲಿದ್ದಾನೋ ಏನೋ, ನಮಗೆ ಅವನಿಗಿಂತ ನೀನೇ ಹೆಚ್ಚು. ಸುಮಾ ನಗುತ್ತಾ ಅತ್ತೆಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿದಳು. ಅವಳು ಗೆದ್ದಿದ್ದಳು. ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಒಬ್ಬ ಹೆಣ್ಣಿನ ಆತ್ಮಗೌರವದ ಹೋರಾಟದಲ್ಲಿ ಅವಳು ಜಯಶಾಲಿಯಾಗಿದ್ದಳು. ಸುಮಾ ತನ್ನ ಪರಿಶ್ರಮದಿಂದ ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದರೆ ಇತ್ತ ರವಿ ತನ್ನ ಸ್ವರ್ಗದಂತಹ ಬದುಕನ್ನ ನರಕ ಮಾಡಿಕೊಳ್ಳುತ್ತಿದ್ದ. ಮಾಯಾ ಎಂಬ ಮಾಯಾವಿಯ ಆಕರ್ಷಣೆಯಲ್ಲಿ ಸಿಲುಕಿದ್ದ ರವಿಗೆ ಸಂಸಾರ ಸಂಬಂಧಗಳೆಲ್ಲವೂ ಹಳೆ ಕಾಗದದ ಮೂಢನಂಬಿಕೆಗಳಂತೆ ಕಂಡವು. ರವಿ ತನ್ನ ಅಪ್ಪ ಅಮ್ಮನನ್ನ ಹೊರಹಾಕಿದ ನಂತರ ಆ ಮನೆಯಲ್ಲಿ ಮಾಯಾಳದೆ ಪಾರುಪತ್ಯ ಶುರುವಾಯಿತು. ರವಿ ತಾನು ದುಡಿದ ಹಣವನ್ನೆಲ್ಲ ಮಾಯಾಳ ಆಸೆಗಳನ್ನು ಪೂರೈಸಲು ಖರ್ಚು ಮಾಡಿದನು. ದುಬಾರಿ ಕಾರುಗಳು, ಐಷಾರಾಮಿ ಪ್ರವಾಸಗಳು ಮತ್ತು ಪಾರ್ಟಿಗಳು ರವಿಯ ಜೀವನದ ಭಾಗವಾದವು. ಒಂದು ದಿನ ಮಾಯಾ ರವಿಯ ಬಳಿ ಬಂದು ಅತಿ ವಿನಯದಿಂದ ನಡೆಸುತ್ತಾ ಹೇಳಿದಳು, ರವಿ, ಈ ಆಫೀಸ್ನ ಕೆಲಸ ಎಷ್ಟು ದಿನ ಅಂತ ಮಾಡ್ತೀಯಾ? ನನ್ನ ಹೆಸರಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಡು. ಅಷ್ಟೇ ಅಲ್ಲ, ಈ ಆಸ್ತಿ ನನ್ನ ಹೆಸರಲ್ಲಿದ್ದರೆ ನಮಗೆ ಬ್ಯಾಂಕ್ನಲ್ಲಿ ಸಾಲ ಸಿಗಲು ಸುಲಭವಾಗುತ್ತದೆ. ನಾವಿಬ್ಬರೂ ಸೇರಿ ದೊಡ್ಡ ಸಾಮ್ರಾಜ್ಯ ಕಟ್ಟೋಣ. ಮಾಯಾಳ ಪ್ರೇಮ ಪಾಶದಲ್ಲಿ ಕುರುಡಾಗಿದ್ದ ರವಿಗೆ ಅವಳ ಹಿಂದಿನ ದುರುದ್ದೇಶ ಕಾಣಿಸಲಿಲ್ಲ. ಹೆತ್ತವರನ್ನು ನಂಬದ ರವಿ ಮಾಯಾಳನ್ನು ಕುರುಡಾಗಿ ನಂಬಿ ತನ್ನ ಇಡೀ ಆಸ್ತಿಯನ್ನು ಅವಳ ಹೆಸರಿಗೆ ವರ್ಗಾಯಿಸಿದನು. ಯಾವಾಗ ಆಸ್ತಿ ಪತ್ರಗಳು ಮಾಯಾಳ ಕೈ ಸೇರಿದವೋ ಅಂದಿನಿಂದ ರವಿಯ ಮೇಲಿನ ಅವಳ ಪ್ರೀತಿ ಮಾಯವಾಗತೊಡಗಿತು. ಅವಳ ಮಾತುಗಳಲ್ಲಿ ಈಗ ಮಧುರತೆ ಇರಲಿಲ್ಲ, ಬದಲಿಗೆ ಅಧಿಕಾರ ಮತ್ತು ದರ್ಪವಿತ್ತು. ರವಿಯ ಕಂಪನಿಯಲ್ಲಿ ಆದ ಸಣ್ಣ ಆರ್ಥಿಕ ನಷ್ಟದಿಂದಾಗಿ ಅವನ ಕೆಲಸವೂ ಹೋಯಿತು. ಕೈಯಲ್ಲಿ ಕೆಲಸವಿಲ್ಲದೆ, ಜೇಬಿನಲ್ಲಿ ಹಣವಿಲ್ಲದೆ ರವಿ ಮನೆಯಲ್ಲಿದ್ದಾಗ ಮಾಯಾ ಅವನಿಗೆ ಕಿರಿಕಿರಿ ಮಾಡಲು ಶುರು ಮಾಡಿದಳು. ನೋಡು ರವಿ, ನೀನು ಈಗ ಸುಮ್ಮನೆ ಮನೆಯಲ್ಲಿ ಕೂತು ತಿನ್ನುವ ಸೋಮಾರಿ. ನಿನ್ನಂಥವನ ಜೊತೆ ಕಾಲ ಕಳೆಯುವಷ್ಟು ತಾಳ್ಮೆ ನನಗಿಲ್ಲ ಎಂದು ಎಲ್ಲರೆದುರು ಅವಮಾನಿಸಿದಳು. ಒಂದು ದಿನ ಸಂಜೆ ರವಿ ಮನೆಗೆ ಬಂದಾಗ ಬಾಗಿಲಲ್ಲಿ ಅವನ ಸೂಟ್ ಕೇಸ್ಗಳು ಬಿದ್ದಿದ್ದವು. ಒಳಗೆ ಮಾಯಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಗುತ್ತಾ ಕುಳಿತಿದ್ದಳು. ರವಿಗೆ ಗಾಬರಿಯಾಯಿತು.
ಮಾಯಾ, ಏನಿದು? ಇವರ್ಯಾರು? ನನ್ನ ಬಟ್ಟೆಗಳನ್ನು ಯಾಕೆ ಹೊರಗೆ ಹಾಕಿದ್ದೀಯಾ? ಮಾಯಾ ಗಹಗಹಿಸಿ ನಗುತ್ತಾ ಹೇಳಿದಳು, ನಿನ್ನ ಬಟ್ಟೆಗಳನ್ನಷ್ಟೇ ಅಲ್ಲ ರವಿ, ನಿನ್ನನ್ನು ಹೊರಗೆ ಹಾಕುತ್ತಿದ್ದೇನೆ. ಈ ಮನೆ ಈಗ ಕಾನೂನುಬದ್ಧವಾಗಿ ನನ್ನದು. ನೀನು ಇಲ್ಲಿ ಇರಲು ನಿನಗೆ ಯಾವುದೇ ಹಕ್ಕು ಇಲ್ಲ. ಇವನೇ ನನ್ನ ಹೊಸ ಪಾರ್ಟ್ನರ್. ನೀನು ಇನ್ನು ಮುಂದೆ ನನ್ನ ಕಣ್ಣು ಮುಂದೆ ಇರಬಾರದು. ತೊಲಗು ಇಲ್ಲಿಂದ. ರವಿ ದಬಾಯಿಸಲು ಹೋದಾಗ ಮಾಯಾ ಬಾಡಿಗೆ ಗುಂಡಾಗಳನ್ನು ಕರೆಯಿಸಿ ಅವನನ್ನ ಮನೆಯಿಂದ ಹೊರಹಾಕಿಸಿದಳು. ರವಿ ಯಾವ ಮನೆಯಿಂದ ತನ್ನ ಹೆತ್ತವರನ್ನ ಹೊರಹಾಕಿದ್ದನೋ ಅದೇ ಮನೆಯಿಂದ ಇಂದು ಅವಮಾನಿತನಾಗಿ ಹೊರಬಿದ್ದನು. ದಿನಗಳು ಕಳೆದಂತೆ ರವಿಯ ಪರಿಸ್ಥಿತಿ ಅಧೋಗತಿಗೆ ತಲುಪಿತು. ಮಾಯಾಳಿಂದ ಮೋಸ ಹೋದ ನೋವು ಮತ್ತು ತಾನು ತನ್ನ ಕುಟುಂಬಕ್ಕೆ ಮಾಡಿದ ದ್ರೋಹದ ನೆನಪು ಅವನನ್ನ ಹುಚ್ಚನನ್ನಾಗಿ ಮಾಡಿತು. ಹಸಿವಿನಿಂದ ಕಂಗೆಟ್ಟ ರವಿ ಸಣ್ಣ ಪುಟ್ಟ ಕೆಲಸಗಳಿಗೆ ಹೋದರೂ ಅವನ ಅಹಂಕಾರ ಮತ್ತು ಕುಸಿದ ಆರೋಗ್ಯ ಅವನಿಗೆ ಅಡ್ಡಿಯಾದವು. ಮೈಮೇಲಿದ್ದ ಬಟ್ಟೆ ಹರಿದು ಚಿಂದಿಯಾಗಿತ್ತು. ಕೂದಲು ಗಡ್ಡ ಬೆಳೆದು ಅವನನ್ನು ಯಾರೂ ಗುರುತಿಸಲಾಗದಂತಾಗಿತ್ತು. ಬೀದಿ ಬೀದಿಗಳಲ್ಲಿ ಅಲೆದಾಡುತ್ತಾ ಹೊಟ್ಟೆ ಹಸಿವಾದಾಗ ಜನರ ಬಳಿ ಕೈಚಾಚಲು ಶುರು ಮಾಡಿದನು. ಹಸಿವಿಗಿಂತಲೂ ಹೆಚ್ಚಾಗಿ ಅವನನ್ನ ಸುಡುತ್ತಿದ್ದದ್ದು ಪಶ್ಚಾತ್ತಾಪ. ನಾನು ನನ್ನ ದೇವತೆಯಂತ ಹೆಂಡತಿಯನ್ನ ದೂರ ಮಾಡಿ ಮಾಯದ ಬೆನ್ನಹತ್ತಿದೆ. ಇಂದು ನನಗೆ ಅನ್ನ ನೀಡುವವರು ಕೂಡ ಯಾರೂ ಇಲ್ಲವಲ್ಲ ಎಂದು ಗೋಡೆಗೆ ಹೊರಗೆ ಅಳುತ್ತಿದ್ದ. ರವಿಯ ಈ ಪರಿಸ್ಥಿತಿ ಕರ್ಮದ ಫಲ ಎನ್ನುವಂತಿತ್ತು. ಐಷಾರಾಮಿ ಕಾರಿನಲ್ಲಿ ಓಡಾಡುತ್ತಿದ್ದ ವ್ಯಕ್ತಿ ಇಂದು ರಸ್ತೆಯ ಬದಿಯಲ್ಲಿ ಬಿದ್ದಿರುವ ಎಂಜಲು ಎಲೆಗಳಲ್ಲಿ ಅನ್ನ ಹುಡುಕುವ ಸ್ಥಿತಿಗೆ ಬಂದು ತಲುಪಿದ್ದನು. ಮಳೆಯ ಚಳಿಯಲ್ಲಿ ನಡುಗುತ್ತಾ ಬಸ್ ನಿಲ್ದಾಣಗಳ ಬೆಂಚಿನ ಮೇಲೆ ಮಲಗುತ್ತಿದ್ದ ರವಿಗೆ ಪ್ರತಿಯೊಂದು ಕ್ಷಣವೂ ಶಿಕ್ಷೆಯಂತೆ ಕಾಣುತ್ತಿತ್ತು. ರವಿಯ ಬದುಕು ಈಗ ಕೇವಲ ಒಂದು ನೆರಳು. ಅಹಂಕಾರದ ಶಿಖರದಲ್ಲಿದ್ದ ಮನುಷ್ಯ ಇಂದು ಧೂಳಿನ ಪಾಲಾಗಿದ್ದ. ಹೊಟ್ಟೆ ಹಸಿವಿನಿಂದ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ. ರವಿಗೆ ತನ್ನವರು ಯಾರು ಎಂಬ ಅರಿವು ತಡವಾಗಿ ಮನವರಿಕೆಯಾಗಿತ್ತು. ತಾನು ಅನ್ಯಾಯ ಮಾಡಿದ ಜೀವಗಳ ಮುಖವನ್ನು ಒಮ್ಮೆಯಾದರೂ ನೋಡಿ ಸಾಯಬೇಕೆಂಬ ಹಂಬಲ ಅವನಲ್ಲಿ ಮೂಡಿತು. ಹಲವು ದಿನಗಳ ವಿಚಾರಣೆಯ ನಂತರ ರವಿಗೆ ಸುಮಾ ವಾಸವಿರುವ ಮಾತ್ರ ಛಾಯಾ ಮನೆಯ ವಿಳಾಸ ಸಿಕ್ಕಿತು. ಅದು ತಾನು ವಾಸಿಸುತ್ತಿದ್ದ ಹಳೆಯ ಮನೆಗಿಂತಲೂ ಭವ್ಯವಾಗಿತ್ತು. ಹರಿದ ಬಟ್ಟೆ, ಕೆದರಿದ ಕೂದಲು, ಕಂಗೆಟ್ಟ ಕಣ್ಣುಗಳೊಂದಿಗೆ ರವಿ ಆ ಮನೆಯ ಬಾಗಿಲ ಮುಂದೆ ನಿಂತನು. ಕಂಪಿಸುವ ಕೈಗಳಿಂದ ಕಾಲಿಂಗ್ ಬೆಲ್ ಒತ್ತಿದನು. ಬಾಗಿಲು ತೆರೆದವನು ವೃದ್ಧ ಶಂಕರಪ್ಪ. ತನ್ನ ಮುಂದೆ ಒಬ್ಬ ಭಿಕ್ಷುಕ ನಿಂತಿರುವುದನ್ನು ಕಂಡು ಅವರು ಅಯ್ಯೋ ಎನಿಸಿ ಜೇಬಿನಿಂದ ಒಂದು ನಾಣ್ಯ ತೆಗೆಯಲು ಹೋದರು. ಆದರೆ ರವಿ ಒಮ್ಮೆಲೆ ಅವರ ಕಾಲಿಗೆ ಬಿದ್ದು ಅಳತೊಡಗಿದ. ಅಪ್ಪ, ನಾನಪ್ಪ ರವಿ, ನಿಮ್ಮ ಪಾಪಿ ಮಗ ಬಂದಿದ್ದಾನೆ. ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಬಿಕ್ಕಳಿಸಿದ. ಶಂಕರಪ್ಪನವರು ಒಂದು ಕ್ಷಣ ಸ್ತಬ್ಧರಾದರು. ಆ ಧ್ವನಿ ಪರಿಚಿತವಾಗಿತ್ತು, ಆದರೆ ಎದುರಿಗಿದ್ದ ರೂಪ ಅಸಹ್ಯವಾಗಿತ್ತು. ಪಾರ್ವತಮ್ಮನವರು ಓಡಿ ಬಂದರು. ಹೆತ್ತ ಕರುಳು ಒಂದು ಕ್ಷಣ ಮಿಡಿಯಿತಾದರೂ ಕಳೆದ 10 ವರ್ಷಗಳ ನೋವು ಕಣ್ಣ ಮುಂದೆ ಬಂತು. ಶಂಕರಪ್ಪನವರು ದೂರ ಸರಿದರು. ಅವರ ಕಣ್ಣಲ್ಲಿ ಅತಿಯಾದ ಕೋಪ ಮತ್ತು ನೋವಿತ್ತು. ನಿನಗೆ ಇಲ್ಲಿಗೆ ಬರಲು ಎಷ್ಟು ಧೈರ್ಯ? ನನ್ನ ಮಗ ರವಿ ಅಂದೇ ಸತ್ತಿದ್ದಾನೆ. ಇವತ್ತು ನನ್ನ ಮುಂದೆ ನಿಂತಿರುವುದು ಕೇವಲ ಒಬ್ಬ ಅಪರಾಧಿ ಮಾತ್ರ. ಯಾವತ್ತು ನಮಗಾಗಿ ಕಣ್ಣೀರು ಹಾಕದ ನೀನು ಇಂದು ನಿನ್ನ ಗತಿ ಕೆಟ್ಟಾಗ ನಾವೇ ಬೇಕಾಯಿತೆ? ಪಾರ್ವತಮ್ಮನವರು ಅಳುತ್ತಾ ನಿಂತಿದ್ದರು. ಆದರೆ ತಂದೆಯ ಮಾತು ಕಟುವಾಗಿತ್ತು. ಹೊರಟು ಹೋಗು ಇಲ್ಲಿಂದ. ಯಾವ ದಾರಿಯಲ್ಲಿ ನಮ್ಮನ್ನ ಬೀದಿಗೆ ಹಾಕಿದೆಯೋ ಅದೇ ದಾರಿಯಲ್ಲಿ ಮರಳಿ ಹೋಗು. ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ರವಿ ಅಮ್ಮ ಅಮ್ಮ ಎಂದು ಗೋಗರೆದರು. ಶಂಕರಪ್ಪನವರು ಬಾಗಿಲನ್ನು ಜೋರಾಗಿ ಮುಚ್ಚಿದರು. ರವಿ ಕಲ್ಲಿನ ಮೆಟ್ಟಿಲ ಮೇಲೆ ಕುಸಿದು ಬಿದ್ದನು. ಅಲ್ಲಿಂದ ಎದ್ದು ಗುರಿ ಇಲ್ಲದವನಂತೆ ಅಲೆದಾಡುತ್ತಾ ಹೊರಟು ಹೋದನು. ತಿಂಗಳುಗಳು ಕಳೆದವು. ರವಿ ಸಂಪೂರ್ಣವಾಗಿ ತನ್ನನ್ನು ತಾನು ಮರೆತು ಬಿಟ್ಟಿದ್ದ. ಒಂದು ದೊಡ್ಡ ದೇವಸ್ಥಾನದ ಮುಂದೆ ಭಿಕ್ಷುಕರ ಸಾಲಿನಲ್ಲಿ ಕುಳಿತು ಬರುವವರು ಹಾಕುವ ಸಣ್ಣ ಕಾಸಿಗಾಗಿ ಕಾಯುತ್ತಿದ್ದ. ಹಸಿವು ಮತ್ತು ರೋಗ ಅವನನ್ನ ಹಣ್ಣು ಮಾಡಿದ್ದವು. ಅಪ್ಪ ಅಮ್ಮನೆ ತಿರಸ್ಕರಿಸಿದ ಮೇಲೆ ತನಗೆ ಬದುಕುವ ಹಕ್ಕಿಲ್ಲ ಎಂದು ನಿರ್ಧರಿಸಿದ್ದ. ಅಂದು ಸಂಜೆ ಸುಮಾ ತನ್ನ ಕಾರಿನಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಳು. ಅವಳು ಯಾವಾಗಲೂ ದೇವಸ್ಥಾನಕ್ಕೆ ಬಂದಾಗ ಬಡವರಿಗೆ ದಾನ ಮಾಡುವುದು ರೂಢಿ. ಕಾರಿನಿಂದ ಇಳಿದು ಭಿಕ್ಷುಕರ ಸಾಲಿನಲ್ಲಿ ನಡೆದು ಬರುತ್ತಿದ್ದಾಗ ಒಂದು ಮರದ ಕೆಳಗೆ ಮುದುರಿ ಕುಳಿತಿದ್ದ ವ್ಯಕ್ತಿಯನ್ನು ಕಂಡು ಅವಳ ಹೆಜ್ಜೆಗಳು ನಿಂತವು. ಅವನು ತಲೆ ಎತ್ತಿ ನೋಡಿದಾಗ ಸುಮಾ ದಂಗಾದಳು. ಆ ಹೊಳೆಯುವ ಕಣ್ಣುಗಳು, ಆ ಮುಖದ ಸೌಂದರ್ಯ ಮಾಯವಾಗಿತ್ತು. ಆದರೆ ಆ ನೋಟ ತನ್ನ ಗಂಡ ರವಿಯದ್ದೇ ಎಂದು ಗುರುತಿಸಿದ್ದಳು. ರೀ, ನೀವಾ ಎಂದು ಸುಮಾ ಉದ್ಗರಿಸಿದಳು. ರವಿ ಸುಮಾಳನ್ನು ನೋಡಿ ಗಾಬರಿಯಿಂದ ಮುಖ ಮುಚ್ಚಿಕೊಂಡನು. ಸುಮಾ, ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಡ. ನಾನು ನಿನಗೆ ಮುಖ ತೋರಿಸಲು ಯೋಗ್ಯನಲ್ಲ. ಹೊರಟು ಹೋಗು ಎಂದು ಗೋಳಾಡಿದ. ಸುಮಾ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯಿತು. 10 ವರ್ಷಗಳ ನೋವು, ಅವಮಾನ ಎಲ್ಲವೂ ಮರೆತು ಹೋಗಿತ್ತು. ಎದುರಿಗಿರುವ ತನ್ನ ಮಕ್ಕಳ ತಂದೆ, ತನ್ನ ಬಾಳಿನ ಒಡೆಯ ಎಂಬ ಭಾವನೆ ಮೇಲೈಸಿತು. ಅವಳು ರವಿಯ ಕೈ ಹಿಡಿದು ಎಬ್ಬಿಸಿದಳು. ಎದ್ದೇಳಿ, ಮನೆಗೆ ಹೋಗೋಣ. ಯಾರು ನಿಮ್ಮನ್ನು ಬಿಟ್ಟರೂ ನಾನು ಬಿಡುವುದಿಲ್ಲ. ನೀವು ಮಾಡಿದ್ದು ದೊಡ್ಡ ತಪ್ಪು ಹೌದು, ಆದರೆ ಆ ತಪ್ಪಿಗೆ ನೀವು ಪಟ್ಟ ಶಿಕ್ಷೆ ಸಾಕು ಎಂದು ಹೇಳಿ ತನ್ನ ಕಾರಿನಲ್ಲಿ ಕುಳ್ಳಿರಿಸಿಕೊಂಡಳು.
ಮನೆಗೆ ಬಂದಾಗ ಮಕ್ಕಳು ಮತ್ತು ಪೋಷಕರು ಆಶ್ಚರ್ಯಪಟ್ಟರು. ಶಂಕರಪ್ಪನವರು ತಡೆಯಲು ಬಂದಾಗ ಸುಮಾ ಹೇಳಿದಳು, ಅಪ್ಪ, ತಪ್ಪು ಮಾಡದ ಮನುಷ್ಯನಿಲ್ಲ. ಇವರು ನಿಮ್ಮ ಮಗ, ಕಳೆದು ಹೋದ ಮಗ ಮತ್ತೆ ಬಂದಿದ್ದಾನೆ. ಇವರನ್ನು ಕ್ಷಮಿಸುವುದು ನಮ್ಮ ಸಂಸ್ಕಾರ. ನನ್ನ ಗಂಡನಿಗೆ ಈ ಮನೆಯಲ್ಲಿ ಸ್ಥಾನವಿದೆ. ರವಿಯನ್ನು ಶುಚಿಗೊಳಿಸಿ ಹೊಸ ಬಟ್ಟೆ ನೀಡಿ ಅನ್ನ ಉಣಿಸಿದಾಗ ಅವನ ಕಣ್ಣಲ್ಲಿನ ನೀರು ನಿಲ್ಲಲಿಲ್ಲ. ಅವನು ತನ್ನ ಮಕ್ಕಳನ್ನು ಅಪ್ಪಿಕೊಂಡು ಕ್ಷಮೆಯಾಚಿಸಿದ. ಸುಮಾ ರವಿಯ ಪಕ್ಕದಲ್ಲಿ ಕುಳಿತು ಅವನ ಕೈ ಹಿಡಿದು ಧೈರ್ಯ ಹೇಳಿದಳು. ಸೋಲನ್ನು ಗೆಲುವನ್ನಾಗಿ ಮಾಡಿಕೊಂಡ ಸುಮಾ ಇಂದು ತನ್ನ ಪ್ರೀತಿಯಿಂದ ಸಂಸಾರವನ್ನು ಮತ್ತೆ ಒಂದು ಮಾಡಿದ್ದಳು. ರವಿ ಅಂದಿನಿಂದ ಸುಮಾಳ ಕೈ ಕೆಳಗೆ ಸಣ್ಣ ಕೆಲಸಗಾರನಾಗಿ ತನ್ನ ಪಾಪ ಪ್ರಜ್ಞೆಯನ್ನು ಕಳೆದುಕೊಳ್ಳಲು ದುಡಿಯತೊಡಗಿದ. ಪ್ರೇಮ ಮತ್ತು ಕ್ಷಮೆ ಎಲ್ಲದಕ್ಕಿಂತ ದೊಡ್ಡದು ಎಂಬುದು ಆ ಮನೆಯಲ್ಲಿ ಮತ್ತೆ ಸಾಬೀತಾಯಿತು. ಹೊರಗಿನ ಆಕರ್ಷಣೆ ಮತ್ತು ಆಡಂಬರದ ಮಾತುಗಳು ಮನುಷ್ಯನನ್ನು ದಾರಿ ತಪ್ಪಿಸಬಹುದು. ಆದರೆ ಸುಖ ದುಃಖಗಳಲ್ಲಿ ಜೊತೆಗಿರುವ ಹೆತ್ತವರು ಮತ್ತು ಹೆಂಡತಿ ಮಕ್ಕಳೇ ನಿಜವಾದ ಸಂಪತ್ತು. ರವಿ ಕ್ಷಣಿಕ ಸುಖಕ್ಕಾಗಿ ಅವರನ್ನು ಕಳೆದುಕೊಂಡು ಸರ್ವಸ್ವವನ್ನು ಕಳೆದುಕೊಂಡನು. ಅತಿಯಾದ ಆಸೆ ಮತ್ತು ಅರಿವಿಲ್ಲದ ವ್ಯಾಮೋಹ ಜೀವನವನ್ನು ನಾಶ ಮಾಡಿದರೆ, ತಾಳ್ಮೆ, ಪರಿಶ್ರಮ ಮತ್ತು ಕ್ಷಮಾಗುಣವು ಬದುಕನ್ನು ಮತ್ತೆ ಸುಂದರಗೊಳಿಸುತ್ತದೆ. ವೀಕ್ಷಕರೇ, ಕ್ಷಣಿಕ ಮೋಹಕ್ಕಿಂತ ಶಾಶ್ವತ ಸಂಬಂಧವೇ ಶ್ರೇಷ್ಠ ಎಂಬ ನೀತಿಯನ್ನು ಈ ಕತೆ ತಿಳಿಸುತ್ತದೆ. ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.